ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರದ್ದು ಟಿಫನ್ ಎಲ್ಲ ಆಯಿತಾ? ಓಕೆ, ನಾವಿವತ್ತು ನಿಮಗೆ ಒಂದು ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಇದು ತುಂಬ ಚೆನ್ನಾಗಿರುತ್ತೆ. ಇವತ್ತು ಇವನು ನಾನು ಇಬ್ಬರು ಸೇರಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡ್ತಿದ್ದೀವಿ ಚಿನ್ನು? ಸ್ವೀಟ್ ಕಾರ್ನ್. ಹೇಳು. ಸ್ವೀಟ್ ಕಾರ್ನ್ ಮಾಡ್ತಿದ್ದೀವಿ. ಬನ್ನಿ ಏನು ಮಾಡ್ತೀವಿ ಅಂತ ಇವಾಗ ನಿಮ್ಗೆ ತೋರಿಸ್ತೀವಿ. ಅದು ಸ್ವೀಟ್ ಕಾರ್ನ್ ನಾವು 3 ಟೈಪ್ಸ್ ಮಾಡ್ತಾ ಇದ್ದೀವಿ. ಒಂದು ಪೆಪ್ಪರ್ ಆ್ಯಂಡ್ ಸಾಲ್ಟ್, ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಸ್ಪೈಸಿ ಚಿಲ್ಲಿ ಹಾಕಿ ಮಾಡ್ತೀವಿ. ಇನ್ನೊಂದು ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಥರ ಮಾಡ್ತೀನಿ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಇವನಿಗೆ ತುಂಬ ಇಷ್ಟ ಸ್ನ್ಯಾಕ್ಸು. ಯಾವಾಗಲೂ ಸ್ಕೂಲ್ ಹತ್ರ ಎಲ್ಲ ಬರ್ತಿತ್ತು. ಮೊದಲು ಸ್ಕೂಲ್ ಇರುವಾಗ ತುಂಬ ಇಷ್ಟಪಟ್ಟು ತಿಂತಿದ್ದ. ಈಗ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಮಿಸ್ ಮಾಡ್ಕೋತಾನೆ. ಸೊ ನಮ್ಮ ಮನೇಲೇ ತಂದು ಮಾಡ್ತೀವಿ. ಅಮೆರಿಕನ್ ಸ್ವೀಟ್ ಕಾರ್ನ್ ತಗೊಂಡಿರೋದು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿರೋದು. ನೀವು ಇದು ಪ್ಯಾಕೆಟ್ ಸಿಗುತ್ತೆ, ಅದನ್ನೆಲ್ಲ ತಗೋಬೇಡಿ, ಚೆನ್ನಾಗಿರಲ್ಲ. ಯಾವತ್ತು ಬಿಡಿಸಿಡ್ತಾರೋ ಗೊತ್ತಿರಲ್ಲ ನಮಗೆ. ಸೊ ನಾವು ಇದು ಬರುತ್ತಲ್ಲ ಸ್ವೀಟ್ ಕಾರ್ನ್, ಅದನ್ನು ತೆಗೆದು ಬಿಡಿಸಿ ಇಟ್ಕೊಳ್ಳೋಣ. ಓಕೆ, ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ಬಟರ್, ಇದಕ್ಕೆ ಸ್ವೀಟ್ ಕಾರ್ನ್ ಹಾಕೊಳ್ಳೋಣ. ಚೆನ್ನಾಗಿ ಬಟರಲ್ಲೇ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಮತ್ತು ಚಾಟ್ ಮಸಾಲ ನಿಮಗೆ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಲೆಮನ್. ಬಿಸಿ ಇದೆ. ಓಕೆ ಗಾಯ್ಸ್, ಇದು ಫಸ್ಟ್ ಸ್ಟೆಪ್ಪು. ನಡಿ ಇದು ಇವನಿಗೆ ಕೊಟ್ಬಿಡೋಣ. ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಇವನಿಗೆ ಕೊಟ್ಬಿಟ್ಟು. ಸೊ ಇವಾಗ ಸೆಕೆಂಡ್ ಮೆಥಡ್, ಅದಕ್ಕೂ ಅಷ್ಟೇ ಬಟರ್ ಹಾಕ್ಕೊಳ್ಳೋಣ ಸ್ವಲ್ಪ. ಅದಕ್ಕೆ ಕಾರ್ನ್, ಬಟರಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕಿದು. ಚೆನ್ನಾಗಿ ಬಟರಲ್ಲೇ ಫ್ರೈ ಆಗಲಿ.
ಸಾಲ್ಟ್, ಸ್ವಲ್ಪ ಪೆಪ್ಪರ್, ಚಾಟ್ ಮಸಾಲ, ಮತ್ತು ಚಿಲ್ಲಿ ಪೌಡರ್. ಇಷ್ಟೇ ಇದು. ಇದಕ್ಕೂ ಈಗ ಲೆಮನ್ ಹಾಕೋಣ, ಸ್ವಲ್ಪ ಲೆಮನ್ ಚೂರು. ಅಷ್ಟೇ ಇದು. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಸೆಕೆಂಡ್ ಮೆಥಡ್ ಕೂಡ ಸಿಂಪಲ್. ಈಗ ನೆಕ್ಸ್ಟ್ ನಾವು ಥರ್ಡ್ ಮೆಥಡ್ ತೋರಿಸ್ತೀವಿ. ಫೈನಲ್ ಮೆಥಡು ಏನಿಲ್ಲ, ಇದು ಪೆಪ್ಪರ್, ಸಾಲ್ಟ್ ಮತ್ತು ಚಿಲ್ಲಿ ಎಲ್ಲ ಹಾಕಿದ್ದೀವಲ್ಲ, ಇದೇ ಮಿಕ್ಸಿಗೆ ನಾವು ಕ್ಯಾರೆಟ್ ಮತ್ತು ಆನಿಯನ್, ಈರುಳ್ಳಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ನಿಮ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಟೇಸ್ಟಿಗೆ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದು. ನಾನು ಹಾಕೋತಾ ಇಲ್ಲ, ನಾನು ಇಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಫೈನಲ್. ಸೊ ಇದು ಫೈನಲ್. ಇದಕ್ಕೆ ನೀವು ಬೇಕಾದರೆ ಕಾಂಗ್ರೆಸ್ ಕಡಲೆ ಬೀಜ ಕೂಡ ಹಾಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಕಾರ್ನಲ್ಲಿ, ಸ್ವೀಟ್ ಕಾರ್ನಲ್ಲಿ ನಿಮಗೆ 3 ಥರ ರೆಸಿಪಿ ಮಾಡಿ ತೋರಿಸ್ದೆ. ವೆರಿ ಸಿಂಪಲ್, ಅದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ನಾವು ಸ್ಕೂಲ್ ಹತ್ರ ಎಲ್ಲ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗುವಾಗ ಅಲ್ಲಿ ಸಿಕ್ತಿತ್ತು. ಅಲ್ಲಿ ಅವನಿಗೆ ತುಂಬಾ ಇಷ್ಟ, ನನ್ನ ಮಗನಿಗೆ ತಗೊತಾ ಇದ್ದ. ಸೊ ಇವಾಗ ಸ್ಕೂಲ್ ಇಲ್ವಲ್ಲ, ಸೊ ಆಚೆ ಕಡೆ ತೆಗೆದುಕೊಡೋಕ್ಕೂ ಸ್ವಲ್ಪ ಭಯ ಇವಾಗಿನ ಇದರಲ್ಲಿ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ತಿದ್ದೀನಿ ಇವಾಗ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಸೊ ಮಾಡಿದೆ. ಅದು ನಾವು ಅವಾಗವಾಗ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬ ಒಳ್ಳೆಯದು. ನಾರಿನಂಶ ಇರುತ್ತೆ ಜೋಳದಲ್ಲಿ, ಸೊ ಅದಕ್ಕೆ ಅದನ್ನು ತಿಂದ್ರೇ ಒಳ್ಳೆಯದು. ಮತ್ತು ಇದರಲ್ಲಿ ವಿಟಮಿನ್ ಬಿ ಮತ್ತು ಆ್ಯಂಟಿ ಪಾಲಿಆಕ್ಸಿಡ್ ಇರೋದ್ರಿಂದ ನಮಗೆ ರಕ್ತ ಕಡಿಮೆ ಇದ್ದರೆ ಅದನ್ನು ಕೂಡ ಇಂಕ್ರೀಸ್ ಮಾಡುತ್ತೆ. ರಕ್ತದ ನಿಮಗೇನಾದ್ರು ಸಮಸ್ಯೆ ಇದ್ದರೆ ಅದನ್ನು ಕೂಡ ಇಂಕ್ರೀಸ್ ಮಾಡುತ್ತೆ. ಮತ್ತು ನೀವು ಪಾಪ್ಕಾರ್ನ್ ಇದನ್ನು ತಿಂದರೆ ಅದರಲ್ಲೆಲ್ಲ ಸ್ವಲ್ಪ ಉಪ್ಪಿನಂಶ ಜಾಸ್ತಿ ಇರುತ್ತೆ ಪಾಪ್ಕಾರ್ನಲ್ಲಿ. ಸೊ ನಿಮಗೆ ಅವಾಗ ನೀರಿನ ಅಂಶ ಕಡಿಮೆ ಆಗುತ್ತೆ. ಸೊ ಅದನ್ನೆಲ್ಲ ಹೆಚ್ಚಾಗಿ ತಿನ್ನೋ ಬದಲು ಈ ಥರ ಮಾಡಿಕೊಂಡು, ಮತ್ತು ಇಲ್ಲ ಜೋಳದ ಹಿಟ್ಟು ತೊಗೊಂಡು ರೊಟ್ಟಿ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ಇದು ನಿಮಗೆ ಒಳ್ಳೆಯದಾಗುತ್ತೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಸೊ ಈ ವಿಡಿಯೋ ಮಾಡಿದ್ದೀನಿ. ನಾವೇನೋ ಸ್ಪೆಷಲಿಸ್ಟ್ ಅಲ್ಲ, ಅಥವಾ ಇದ್ರ ಬಗ್ಗೆ ಎಲ್ಲ ತುಂಬ ತಿಳ್ಕೊಂಡಿರೋದು ಅನ್ನೋ ಅಲ್ಲ. ನನಗೆ ತಿಳ್ಕೊಂಡಿರೋದ್ರಲ್ಲಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.